ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ನಡೆದಿರತಕ್ಕಂಥ ಒಂದು ಹಲ್ಲೆ ವಿಚಾರ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಪಾಲನೆ ಆಗ್ತಿಲ್ಲ ಎಸ್ಒಪಿ. ಅಧಿಕಾರಿಗಳಿಂದಲೇ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಎಸ್ಒಪಿ ಬಗ್ಗೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಎಲ್ಲೂ ಕೂಡ ಎಸ್ಒಪಿ ಪ್ರಕಾರ ನಡೆಯದ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆ. ನಿನ್ನೆ ಕಾರ್ಯಾಚರಣೆಗೂ ಮುನ್ನ ಲಿಖಿತವಾಗಿ ಮಾಹಿತಿಯನ್ನ ಅಧಿಕಾರಿಗಳಿಗೆ ಕೊಡಲಿಲ್ಲ. ಈ ಬಗ್ಗೆ ಒಪ್ಪಿಕೊಂಡಿದ್ದ ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಏನೆಲ್ಲ ಎಸ್ಒಪಿ ಫಾಲೋ ಮಾಡಬೇಕು, ಹಾಗಾದ್ರೆ ಎಸ್ಒಪಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೂಡ ನಾವು ನೋಡಬೇಕಾಗತ್ತೆ. ಸೊ ನಿನ್ನೆ ಶಿವಾಜಿನಗರದಲ್ಲಿ ನಡೆದಿರತಕ್ಕಂಥ ಒಂದು ಹಲ್ಲೆ ಪ್ರಕರಣ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗದೀಶ್ ಅವರು ಮಾತನಾಡಿದ್ರು. ಏನೆಲ್ಲ ಎಸ್ಒಪಿ ಫಾಲೋ ಮಾಡಬೇಕಾಗಾದ್ರೆ ಕಾರ್ಯಾಚರಣೆಗೂ ಮುನ್ನ ಸ್ಥಳೀಯ ಪೊಲೀಸರಿಗೆ ಲಿಖಿತ ರೂಪದಲ್ಲಿ ಮಾಹಿತಿಯನ್ನ ಕೊಡಬೇಕು. ಬೆಸ್ಕಾಂ ಸೇರಿದ ಅಗತ್ಯ ಸಂಸ್ಥೆಗಳಿಗೂ ಕೂಡ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಕಾರ್ಯಾಚರಣೆ ನಡೀತಕ್ಕಂಥ ಒಂದು ಸ್ಥಳ ಏನಿದೆ, ಆ ಒಂದು ಸ್ಥಳದಲ್ಲಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನ ಮಾಡಬೇಕಾಗತ್ತೆ. ಇನ್ನು ತೆರವು ನಡೀತಕ್ಕಂಥ ವೇಳೆ ಎಚ್ಚರಿಕೆ ಅಥವಾ ಕೆಲಸ ಪ್ರಗತಿಯಲ್ಲಿದೆ ಅಂತಕ್ಕಂಥ ಒಂದು ಫಲಕವನ್ನ ಕೂಡ ಅಳವಡಿಕೆ ಮಾಡಬೇಕಾಗತ್ತೆ. ಇನ್ನು ಕಾರ್ಯಾಚರಣೆ ನಡೆಯುವ ಸ್ಥಳದಲ್ಲಿ ಸುಗಮ ಸಂಚಾರಕ್ಕಾಗಿ ಸಂಚಾರಿ ಪೊಲೀಸರ ಒಂದು ನಿಯೋಜನೆ ಕೂಡ ಆಗಬೇಕಾಗತ್ತೆ. ಕ್ರೇನ್, ಜೆಸಿಬಿ ರೀತಿಯ ಬೃಹತ್ ಯಂತ್ರಗಳು ಏನಿದ್ದಾವೋ, ಯಂತ್ರಗಳ ಬಳಕೆಯಾದರೆ ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ ಕೂಡ ಇರಬೇಕಾಗತ್ತೆ. ಇನ್ನು ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಏನು ಹಲ್ಲೆ ನಡೆದಿತ್ತು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏಕಾಏಕಿ ಇಂಜಿನಿಯರ್ಗಳ ಮೇಲೆ ಪೆಪ್ಪರ್ ಸ್ಪ್ರೇ ದಾಳಿ ನಡೀತು. ಹಿಗ್ಗಾಮುಗ್ಗಾ ಥಳಿತಕ್ಕೊಳಗಾದ್ರು.